ಯಾರೋ ಒಬ್ಬ ಹುಟ್ಟು ಕುರುಡ ಇದ್ದ, ಹೊಸಳ್ಳಿ ಅಂತ ಗ್ರಾಮದಲ್ಲಿ. ಚಿಕ್ಕ ವಯಸ್ಸಿಂದು ಕಣ್ಣು ಕಾಣ್ತಿರಲಿಲ್ಲ ಅವನಿಗೆ. ತಾಯಿ ಹೊಟ್ಟೆಲಿದ್ದಾಗಿಂದು ಅಂದ, ಕಣ್ಣಿಲ್ಲ. ಅವನ ವೃತ್ತಿ ಏನಂದರೆ, ಊರ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅವ್ರ ತಂದೆ ಕರ್ಕೊಂಡೋಗಿ ಅಲ್ಲಿ ಗೋಣಿ ಚೀಲ ಕುಳ್ಳಿಸ್ತಿದ್ರು. ಅವನು ಭಿಕ್ಷೆ ಬೇಡಬೇಕು. ಏನಂತ ಬೇಡೋದು? ಅಣ್ಣ ಒಯ್ತವನೋ ಅಕ್ಕ ಒಯ್ತವನೋ ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಇವನೇನು ಮಾಡ್ಕೊಂಬಿಟ್ಟ, ಯಾರಾಲ ಅಲ್ಲಿ ಶಿವ ಅನ್ಬಿಡುದು ಅಂತ. ಶಿವ 1 ರೂಪಾಯಿ ಕೊಡು ಶಿವ, ಶಿವ 1 ರೂಪಾಯಿ ಕೊಡು ಶಿವ, ಶಿವ 1 ರೂಪಾಯಿ ಕೊಡು ಶಿವ. ದಿನಕ್ಕೊಂದು 1000 ಸಲಾರ ಅನ್ನುವ ಹಂಗಂತ. ಜನ ಹೋಗ್ಲಿ, ದನ ಹೋಗ್ಲಿ, ಕರ ಹೋಗ್ಲಿ, ಕುರಿ ಹೋಗ್ಲಿ, ಅವನಿಗೆ ಹೆಜ್ಜೆ ಶಬ್ದ ಕೇಳಿದ್ರೆ ಸಾಕು, ಶಿವ 1 ರೂಪಾಯಿ ಕೊಡು ಶಿವ ಅನ್ನುವ. ಅವನಿಗೆ ಮದುವೆ ವಯಸ್ಸು ಬಂತು, ಒಂದು 25-26 ವರ್ಷ. ಯಾರೋ ಆ ಕಾಲದಲ್ಲಿ ಹೆಣ್ಮಕ್ಳು ಸಿಕ್ತಿದ್ದೋ, ಬಡವ್ರ ಮನೆ ಹೆಣ್ಣು. ಆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆದರೂ ಬಿಡಲಿಲ್ಲ. ಆಗಲೂ ಶಿವ 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 ಅನ್ನುವ ಅವನು. ಭಿಕ್ಷೆ ಮಾಡೋ ಕಾಯಕ ಮಾತ್ರ ಬಿಡಲಿಲ್ಲ ಅವನು. ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳು ದೊಡ್ಡವರಾದರು, ಮಕ್ಕಳಿಗೆ ಮದುವೆ ಆಯಿತು. ಆದರೆ ಇವನು ವೃತ್ತಿ ಮಾತ್ರ ಬಿಡಲಿಲ್ಲ, ಭಿಕ್ಷೆ ಮಾಡೋದನ್ನ ಶಿವ ಶಿವ ಅಂತ. 5ನೇ ವಯಸ್ಸಲ್ಲಿ ಪ್ರಾರಂಭ ಆದ ವೃತ್ತಿ 80ನೇ ವಯಸ್ಸಿನ ತನಕನೂ ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡ್ರೆ ಸಂಧ್ಯೆ ತನಕ ಶಿವ 1 ರೂಪಾಯಿ ಕೊಡು ಶಿವ, ಶಿವ 1 ರೂಪಾಯಿ ಕೊಡು ಶಿವ. ಬೇಡದ್ದೇ ಬೇಡದ್ದು, ಬೇಡದ್ದೇ ಬೇಡದ್ದು. 80 ವರ್ಷ ಅವನಿಗೆ ಆದಮೇಲೆ ಮಗ ಅಂದ, ಅಪ್ಪ ಅಯ್ಯೋ ಇನ್ಮೇಲೆ ಸಾಕು, ನೀ ಭಿಕ್ಷಾ ಬೇಡದ್ದು, ಹೆಂಗೋ ನಾವು ಸಾಕ್ತೀವಿ, ಕೊನೆಗೆ ಅಂದ ಮನೇಲಿರು ಅಂದ. ಇವನಿಗೆ ಇಷ್ಟ ಇಲ್ಲ, ಆದರೂ ಮನೇಲಿದ್ದ. ಆದರೆ ಮನೇಲಿದ್ರೂ ಬುದ್ಧಿ ಬಿಡ್ತಾಯಿಲ್ಲ ಇವನು. ಒಂದು ಅಭ್ಯಾಸ ಇತ್ತಲ್ಲ ಶಿವ ಶಿವ ಅಂತ. ಮನೇಲಿ ಕೂತಿದ್ರು ಹಂಗೆ ಅನ್ವ, ಶಿವ 1 ರೂಪಾಯಿ ಕೊಡು ಶಿವ, ಶಿವ 1 ರೂಪಾಯಿ ಕೊಡು ಶಿವ. ಸೊಸೆ ನೋಡು, ಊರಿಗೆಲ್ಲ ಸಾವು ಬತ್ತು, ಇವನಿಗೆ ಬರಲಿಲ್ವಲ್ಲವ. ಎಲ್ಲಿ ತಂಗೆ ಕೊಡೋಣ 1 ರೂಪಾಯಿ ನಿಂಗೆ, ನಾನು ಇದನ್ನು ಬೀದಿ ಅನ್ಕಂಡ, ಮನೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತವ ಅಮ್ಮ. ಇವನಿಗೆ ಅಭ್ಯಾಸ ತಪ್ತಿಲ್ಲ. 75 ವರ್ಷ ಹಂಗಂದವನೇ ಶಿವ ಶಿವ ಅಂತ. ಇಲ್ಲೂ ಹಂಗೆ ಅಂತಾನೆ, ತಟ್ಟೆ ಕೊಟ್ಟಾಳು ಊಟಕ್ಕೆ, ಶಿವ 1 ರೂಪಾಯಿ ಕೊಡು ಶಿವ. ಅನ್ನ ಹಾಕಿವ್ನಿ ಸುಮ್ಮನೆ ತಿನ್ಬಿಟ್ಟು ಮ್ಯಾಕೆ ಹೇಳೋ, ನಿನಗೆ ಯಾರೋ 1 ರೂಪಾಯಿ ಕೊಟ್ಟಾರಿಲ್ರಿ ಅಂತ. ಕೊನೆ ಗಂಡನಿಗೆ ಹೇಳಿದ್ಲು, ನೋಡು ನಿಮ್ಮ ಅಪ್ಪ ನಿಮಿಷ ಭಾಳ ಆಯ್ತು, ನನಗೆ ತಲೆ ಕೆಟ್ಟೋಗದೆ. ನೆಮ್ಮದಿಲಿ ಗಟ್ಟಿ ಮೇಳ ನೋಡೋಕ್ಕಾಯ್ತಿಲ್ಲ, ನೆಮ್ಮದಿಲಿ ರಾಧಾರಮಣ ನೋಡೋಕ್ಕಾಯ್ತಿಲ್ಲ ಇವನಿಂದ. ಇವ್ನು ಹಿಂಸೆ ಹಂಗಾಗದೆ. ಒಂದೋ ಈ ಮನೇಲಿ ನಾನಿರಬೇಕು, ಇಲ್ಲ ನಿಮ್ಮ ಅಪ್ಪ ಇರಬೇಕು, ತೀರ್ಮಾನ ಮಾಡು. ಮಗ ಅಂದ, ಅಪ್ಪ ಯಾಕಪ್ಪ ಹಂಗಂತಿ? ಅದೆಲ್ಲ ಬೀದಿಲಿ ಕೂತ್ಕೊಂಡು ಶಿವ ಶಿವ ಅಂತಿದ್ದೆ ಸರಿ, ಇಲ್ಲೂ ಶಿವ ಶಿವ ಅಂತೀಯಲ್ಲ, ಏನು ಮಾಡೋದು ಶಿವ ಅಂದ ಅವನು. ಇಲ್ಲೂ ಶಿವ ಅಂತೀಯಲ್ಲ ನೀನು, ಕೆಲಸ ಮಾಡೋ. ನೋಡು ಈಗ ಹೆಂಡ್ತಿ ಅಂತಾಳೆ, ನಾನು ಬೇಕು ನಿಮ್ಮ ಅಪ್ಪ ಬೇಕು ಅಂತ. ನಿನಗೆ 80 ಆಗದೆ ನೀವು ಹೋದ್ರೂ ಆಯ್ತದೆ ಅಪ್ಪ. ಅವಳು ಹೊಂಟವ್ರೆ ನನಗೆ ಗತಿ ಇಲ್ಲ ಕಣಪ್ಪ. ಅಲ್ಲಿ ಪಕ್ಕದಲ್ಲಿ ಕೊಟ್ಟಿಗೆ ಅದಲ್ಲ, ಅಲ್ಲಿ ಇದ್ಬಿಡು ಅಂದ. ಎಲ್ಲೋ ಕೊಟ್ಟಿಗೆ ಆದರೆ ಏನು ಶಿವ, ಮನೆ ಆದರೆ ಏನು ಶಿವ ಅಂದ. ಮೊದಲು ನಡಿ ಅಂದ ಅವನು. ತಗೊಂಡೋಗಿ ಕೊಟ್ಟಿಗೆಗೆ ಹಾಕ್ಬಿಟ್ಟ ಅಪ್ಪನ ಪಾಪ. ಅಲ್ಲೊಂದು 4-5 ಕುರಿ ಕಟ್ಟಾಕವ್ರೆ, ಒಂದು 4-5 ದನ ಕಟ್ಟಾಕವ್ರೆ. ಅವು ಕೊಂಬಳ್ಳಿ ಆಡ್ಸಿದ್ರೆ ಅವನು ಶಿವ 1 ರೂಪಾಯಿ ಕೊಡಿ ಶಿವ ಅಂತ ಅವನು. ಎಡ ಅವನ ಕತೆ. ಶಿವ 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 2 ಸಲ ಅನ್ನೋ ಪಾಪ. ಇವನ ಮಾತು, ಇವನ ಮನಸ್ಸು ಕೈಲಾಸ ಮುಟ್ಟಿಬಿಡ್ತು. ಯಾಕೆ ಅಂದರೆ ಅದೆಷ್ಟು ಬಾರಿ ಶಿವ ಅಂದ್ಬಿಟ್ನೋ ಇವನು. ಕೋಟಿ ಕೋಟಿ ಬಾರಿ ಶಿವ ಅಂದ್ಬಿಟ್ಟವನೇ. ಸಾಕ್ಷಾತ್ ಶಿವ, ಮುಕ್ಕಣ್ಣ, ಮುರಹರ, ಪರಮೇಶ್ವರ ಅನ್ನಿಸ್ಬಿಡ್ತು. ಎಂಥ ಭಕ್ತ ಇವನು. ಎಷ್ಟು ಕೋಟಿ ಜಪ ಮಾಡವನೇ ಶಿವ ಅಂತ. ಇವನು ಪ್ರತ್ಯಕ್ಷ ವರ ಕೊಡಬೇಕು ಅಂತ ಭಗವಂತ ಧರೆಗಿಳಿದು ಬಂದ. ಥಟ್ಟನೆ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಇವನು ಕುಂತಿದ್ನಲ್ಲಿ ಕೊಟ್ಟಿಗೆಯಲ್ಲಿ, ಕಂದ ಅಂದ ಭಗವಂತ. ಇವನಂದ, ಶಿವ 1 ರೂಪಾಯಿ ಕೊಡು ಶಿವ ಅಂದ. ನಾನು ಕಣೋ ಭಗವಂತ ಬಂದಿವನು ಕಣೋ ಅಂದ. ಆಯಿತು 1 ರೂಪಾಯಿ ಕೊಡು ಶಿವ ಅಂದ ಅವನು. ಇವನಿಗೆ ಭಗವಂತ ಅಂದರೂ ಅರ್ಥ ಆಯ್ತಲ್ಲ ಅವನಿಗೆ. ಅವನಿಗೆ ಅಭ್ಯಾಸ 1 ರೂಪಾಯಿ ಕೊಟ್ಬಿಟ್ಟು ಸಾಕು. ನೀನು 75 ವರ್ಷದಿಂದ ಕರೆದಲ್ಲ ಶಿವ ಶಿವ ಅಂತ. ಕೈಲಾಸ ವಾಸನಾದ ಶಿವ, ಶಂಕರ, ಅಭಯಂಕರ, ಜಟಾಜೂಟಧರ, ಪಾರ್ವತಿ ರಮಣ, ನಾನು ಕಣೋ ಪರಮೇಶ್ವರ ಅಂದ. ಕಣ್ಣಲ್ಲಿ ನೀರು ಬಂತು. ಅಪ್ಪ ನೀನು ಬಂದ್ಬಿಟ್ಟಪ್ಪ ಶಿವ, ನೀನೇ ಬಂದ್ಬಿಟ್ಟ ಶಿವ. ಅಯ್ಯೋ ಬರುಣ್ ಬಂದೆ, ಈಗ ಬಂದಲ್ಲಪ್ಪ. ವಯಸ್ಸೇ ಮುಗಿದೋಯ್ತಾ ಕುಂತ ನನಗೆ, ಈಗ ಬಂದಲ್ಲಪ್ಪ. ಏನು ಯೋಚನೆ ಮಾಡಬೇಡ, ವಯಸ್ಸು ಮುಗೀತು ಅಂತ ನೊಂದ್ಕೋಬೇಡ, ನಿನಗೆ ವರ ಕೊಡಬೇಕು ಅಂತ ಬಂದಿವನು ನಾನು ಅಂದ ಭಗವಂತ. ಇವನಂದ, ವರ ಕೊಟ್ಟಿಯಪ್ಪ? ಅಯ್ಯೋ ಕೊಡಪ್ಪ ಕೊಡಪ್ಪ, ಬಾ ಅಲ್ಲಿ ಚೇರಿರ್ಬೇಕು, ಕೂತ್ಕೋ, ನನ್ನ ಮಗ ಬರಲಿ, ಒಂದು ಲೀಸ್ಟ್ ಬರ್ಸ್ತೀನಿ, ವರಗಳು ಭಾಳ ಬೇಕು ಕಣ ಅಂದ ಅವನು. ಶಿವ ಅಂದ, ನೋಡು ಹಂಗೆಲ್ಲ ಲೀಸ್ಟ್ ಗೀಸ್ಟ್ ಬರ್ಸಂಗಿಲ್ಲ ನೀನು.
ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಬಂದಿದ್ದೀನಿ, ಒಂದೇ ವರ ಕೊಡೋದು ನಾನು ನಿನಗೆ, ನೀನು ಒಂದೇ ವರ ಕೇಳಬೇಕು ಅಂದ. ಈ ಮುದುಕಪ್ಪಂಗೆ ಯೋಚನೆ ಬಂದ್ಬಿಡ್ತು, ಒಂದೇ ಒಂದು ವರ ಕೇಳು ಅಂತಾನಲ್ಲ ಭಗವಂತ, ಏನು ಕೇಳನೆ? ಕಣ್ಣಿಲ್ಲ, ಕಣ್ಣು ಕೊಡು ಅಂದ್ಯಾ, 80 ವರ್ಷ ಆಗೋಗದೆ, ಆಯುಸ್ಸಿಲ್ಲ. ಆಯಿತು ಆಯುಸ್ ಕೊಡಪ್ಪ ಅಂದ್ಯಾ, ಕಣ್ಣಿಲ್ದೆ ಆದ್ಮೇಲೆ ಆಯುಸ್ ಯಾಕಪ್ಪ? ಎರಡರಲ್ಲಿ ಒಂದು ಇಸ್ಕಮ್ಮ ಅಂದ್ಯಾ, ಮನೇಲಿ ಬಡತನ ತುಳುಕಾಡ್ತದೆ, ಅದಾರೂ ಇಲ್ಲ. ಒಂದು 3 ವಾರ ಬೇಕು ನನಗೆ. ಅಪ್ಪ ಒಂದು 3 ವಾರ ಕೊಡಪ್ಪ. ಇಲ್ಲ ಕಣೋ, ಒಂದೇ ವರ ಕೊಡೋದು ನಾನು, ನೀನು ಒಂದೇ ವರ ಕೇಳು ಅಂದ. ಮುದುಕಪ್ಪ ಭಾಳ ಬುದ್ಧಿವಂತ, ಕಣ್ಣಿಲ್ದೇ ಇದ್ರು ಕೂಡ. ಅವನಂದ, ಅಪ್ಪ ಹಂಗಾದ್ರೆ ಒಂದೇ ಒಂದು ವರ ಕೊಡು ಅಂತ. ಯಾವುದು? ನನ್ನ ಮಗನ ಮಗ ಆಚೆ ಆಟ ಆಡ್ತಾವನೆ, ಮೊಮ್ಮಗ. ಅವನ ಮೊಮ್ಮಗ ಚಿನ್ನದ ತಟ್ಟಲ್ಲಿ ಅನ್ನ ಉಣ್ಣುದ ಈ ಕಣ್ಣಿನ ನೋಡೋ ಮಾಡ್ಬಿಡು ಸಾಕು ಅಂದ ಅವನು. ತಥಾಸ್ತು ಅಂದ ಭಗವಂತ. ಏನಂದ ಕೇಳ್ದ ಅವನು? ನನ್ನ ಮೊಮ್ಮಗ ಆಚೆ ಆಟ ಆಡ್ತಾವನೆ, ಅವನ ಮೊಮ್ಮಗ ಚಿನ್ನದ ತಟ್ಟಲ್ಲಿ ಅನ್ನ ಉಣ್ಣುದ ಈ ಕಣ್ಣಿನ ನೋಡೋ ಮಾಡು ಸಾಕು ಅಂದ. ಭಲೇ ಬುದ್ಧಿವಂತ ಮುದುಕ. 3 ವರನೂ ಒಂದ್ರೊಳಗೆ ಕೇಳ್ಬಿಟ್ಟವನು ಅವನು. ಇವನ್ ಮೊಮ್ಮಗನಿಗೆ ಮೊಮ್ಮಗ ಆಗಬೇಕು ಅಂದರೆ ಆಯುಸ್ ಎಷ್ಟಾಯಿತು? ಅವನ ಮೊಮ್ಮಗ ಚಿನ್ನದ ತಟ್ಟಲ್ಲಿ ಅನ್ನ ಉಣ್ಬೇಕು ಅಂದರೆ ಐಶ್ವರ್ಯ ಎಷ್ಟಾಯಿತು? ಕಣ್ಣಿನ ನೋಡುವಾಗ ಮಾಡು ಅಂದರೆ ಕಣ್ಣು ಬಂದಾಯಿತು ಅಂತ. ಭಲೇ ಮುದುಕ ಅವನು. ನಾವು ಹಂಗೆ ಜ್ಞಾನವಂತರಾಗಬೇಕು. ದೇವಸ್ಥಾನಕ್ಕೆ ಹೋದಾಗ ಆಯುಸ್ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು ಅಂತ ಕೇಳ್ತೀವಿ ಹೊರತು ನೆಮ್ಮದಿ ಅನ್ನೋದು ಒಂದು ಪ್ಯಾಕೇಜ್ ಕೇಳದೆ ಬಂದ್ಬಿಡ್ತೀವಿ. ಆ ನೆಮ್ಮದಿ ಅನ್ನೋದು ಒಂದು ಪ್ಯಾಕೇಜ್ ಕೇಳಕ್ಕೆ ಬಂದ್ಬಿಟ್ರೆ ಎಲ್ಲ ಅದರೊಳಗೆ ಬರ್ತವೇನು ಗೊತ್ತಿಲ್ಲ ನಮಗೆ. ಅದರಿಂದ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಗಾದೆ. ಭಗವಂತ ವರ ಕೊಟ್ಟಾಗ, ಪರಮಾತ್ಮ ನಮ್ಮ ಚಂದವಾಗಿ ಇಟ್ಟಾಗ ಮತ್ತಷ್ಟು ಧರ್ಮಿಷ್ಠರಾಗ್ಬಿಟ್ರೆ ಅದು ದ್ವಿಗುಣ ಆಗ್ತದೆ, ಮತ್ತಷ್ಟು ಮಾನವೀಯತೆ ಉಳ್ಳವರಾಗ್ಬಿಟ್ರೆ ಅದು ಮಹತ್ತರ ಆಗ್ತದೆ. ಆಗಿದ್ರೆ ಮಾತ್ರ ಅರಿವು, ಆಗಿದ್ರೆ ಮಾತ್ರ